ಅಕ್ಬರ್ 1542ರ ಅಕ್ಟೋಬರ್ 15ರಂದು ಸಿಂಧ್ ಪ್ರಾಂತ್ಯದ ಉಮರ್ಕೋಟ್ ಕೋಟೆಯಲ್ಲಿ ಜನಿಸಿದನು. ಆತನ ತಂದೆ ಹುಮಾಯೂನ್ ಅಫ್ಘಾನ್ ದೊರೆ ಶೇರ್ ಶಾ ಸೂರಿಯಿಂದ ಸೋತು ರಾಜ್ಯವಿಲ್ಲದೆ ಅಲೆಮಾರಿಯಾಗಿದ್ದಾಗ ಅಕ್ಬರ್ ಜನಿಸಿದನು. ಅಕ್ಬರನ ಬಾಲ್ಯವು ಸುಖಕ್ಕಿಂತ ಹೆಚ್ಚಾಗಿ ಯುದ್ಧದ ಭಯ ಮತ್ತು ಓಡಾಟದಲ್ಲೇ ಕಳೆಯಿತು. 1555ರಲ್ಲಿ ಹುಮಾಯೂನ್ ಮತ್ತೆ ದೆಹಲಿಯನ್ನು ಗೆದ್ದರೂ ಮುಂದಿನ ವರ್ಷವೇ 1556ರಲ್ಲಿ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಬಿದ್ದು ಮರಣ ಹೊಂದಿದನು. ಅಕ್ಬರನಿಗೆ ಕೇವಲ 13 ವರ್ಷವಿದ್ದಾಗ ಆತನಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಈ ಸಮಯದಲ್ಲಿ ಹುಮಾಯೂನ್ನ ನಂಬಿಕಸ್ಥ ಜನರಲ್ ಬೈರಾಮ್ ಖಾನ್ ಅಕ್ಬರನ ರಕ್ಷಕನಾಗಿ ನಿಂತನು. ಹುಮಾಯೂನ್ ಸಾವಿನ ನಂತರ ಅಫ್ಘಾನ್ ಜನರಲ್ ಹೇಮು ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡನು. 1556ರ ನವೆಂಬರ್ 5ರಂದು ನಡೆದ ಪಾಣಿಪತ್ ಎರಡನೇ ಯುದ್ಧದಲ್ಲಿ ಅಕ್ಬರ್ ಮತ್ತು ಬೈರಾಮ್ ಖಾನ್ ಸೈನ್ಯವು ಹೇಮುವನ್ನು ಎದುರಿಸಿತು. ಸೈನ್ಯದ ಸಂಖ್ಯೆಯಲ್ಲಿ ಹೇಮು ಪ್ರಬಲನಾಗಿದ್ದರೂ ಯುದ್ಧದ ಮಧ್ಯದಲ್ಲಿ ಅವನ ಕಣ್ಣಿಗೆ ಬಾಣ ತಗುಲಿ ಆತ ಪ್ರಜ್ಞೆ ತಪ್ಪಿದನು. ಇದರಿಂದ ಅವನ ಸೈನ್ಯವು ಚದುರಿತು ಮತ್ತು ಅಕ್ಬರ್ ವಿಜಯಿಯಾದನು. ಸುಮಾರು 4 ವರ್ಷಗಳ ಕಾಲ ಬೈರಾಮ್ ಖಾನ್ ಅಕ್ಬರನ ಪರವಾಗಿ ಆಡಳಿತ ನಡೆಸಿದನು. 1560ರಲ್ಲಿ ಅಕ್ಬರ್ ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿ ಬೈರಾಮ್ ಖಾನನನ್ನು ಆಡಳಿತದಿಂದ ಮುಕ್ತಗೊಳಿಸಿದನು. ಬೈರಾಮ್ ಖಾನ್ ಹಜ್ ಯಾತ್ರೆಗೆ ಹೋಗುವಾಗ ದಾರಿಯಲ್ಲಿ ಕೊಲ್ಲಲ್ಪಟ್ಟನು. ಸಾಮ್ರಾಜ್ಯದ ವಿಸ್ತರಣೆ ಮತ್ತು ವಿಜಯಗಳು. ಮಾಳ್ವಾ ಮತ್ತು ಗುಜರಾತ್. ಅಕ್ಬರ್ ತನ್ನ ಸೈನ್ಯವನ್ನು ವಿಸ್ತರಿಸಿ ಮಾಳ್ವಾ ಮತ್ತು ಗುಜರಾತನ್ನು ಗೆದ್ದನು. ಗುಜರಾತ್ ವಿಜಯವು ಆರ್ಥಿಕವಾಗಿ ಬಹಳ ಮುಖ್ಯವಾಗಿತ್ತು. ರಜಪೂತ ಸಂಬಂಧಗಳು. ಅಕ್ಬರ್ ರಜಪೂತರ ಶೌರ್ಯವನ್ನು ಗೌರವಿಸುತ್ತಿದ್ದನು. ಯುದ್ಧದ ಬದಲು ಮದುವೆ ಸಂಬಂಧಗಳ ಮೂಲಕ, ಉದಾಹರಣೆ ರಾಜ ಭರ್ಮಲ್ ಮಗಳು ಜೋದಾಬಾಯಿ ಮತ್ತು ರಜಪೂತರಿಗೆ ಉನ್ನತ ಸ್ಥಾನ ನೀಡುವುದರ ಮೂಲಕ ತನ್ನ ಸ್ನೇಹ ವಿಸ್ತರಿಸಿದನು. ಚಿತ್ತೋರಗಢ ಮತ್ತು ರಣಥಂಬೋರ್. ರಾಜಸ್ಥಾನದ ಪ್ರಬಲ ಕೋಟೆಗಳನ್ನು ಗೆದ್ದನು. ಮಹಾರಾಣಾ ಪ್ರತಾಪ್ ಮತ್ತು ಹಳದಿ ಘಾಟ್. 1576. ಅಕ್ಬರನಿಗೆ ಶರಣಾಗದ ಮಹಾರಾಣಾ ಪ್ರತಾಪ್ ವಿರುದ್ಧ ರಾಜ ಮಾನ್ಸಿಂಗ್ ನೇತೃತ್ವದಲ್ಲಿ ಯುದ್ಧ ನಡೆಯಿತು. ಇದು ಇತಿಹಾಸದ ಭೀಕರ ಯುದ್ಧಗಳಲ್ಲಿ ಒಂದು. ಆಡಳಿತಾತ್ಮಕ ಸುಧಾರಣೆಗಳು. ಅಕ್ಬರ್ ಮನಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು. ಇದು ಅಧಿಕಾರಿಗಳ ಶ್ರೇಣಿ ಮತ್ತು ಸೈನ್ಯದ ಬಲವನ್ನು ನಿರ್ಧರಿಸುತ್ತಿತ್ತು. ರಾಜ ತೋಡರಮಲ್ಲ ಭೂಮಾಪನ ಮಾಡಿ ವ್ಯವಸ್ಥಿತ ತೆರಿಗೆ ಪದ್ಧತಿಯನ್ನು ಜಾರಿಗೆ ತಂದನು. ಧಾರ್ಮಿಕ ಸಹಿಷ್ಣುತೆ ಮತ್ತು ದೀನ್-ಇ-ಇಲಾಹಿ. ಅಕ್ಬರ್ ಎಲ್ಲಾ ಧರ್ಮಗಳ ಬಗ್ಗೆ ಜ್ಞಾನ ಹೊಂದಲು ಆಸಕ್ತಿ ತೋರುತ್ತಿದ್ದನು. ಅದಕ್ಕಾಗಿ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ ನಿರ್ಮಿಸಿದನು. ಹಲವು ಧರ್ಮಗಳ ಸಾರವನ್ನು ಒಟ್ಟುಗೂಡಿಸಿ ದೀನ್-ಇ-ಇಲಾಹಿ ಎಂಬ ಹೊಸ ಧರ್ಮ ಅಥವಾ ಜೀವನ ಮಾರ್ಗವನ್ನು ಪರಿಚಯಿಸಿದನು. ಆಸ್ಥಾನದ ನವರತ್ನಗಳು. ಅಕ್ಬರನ ಆಸ್ಥಾನದಲ್ಲಿದ್ದ 90 ಪ್ರಮುಖ ಪ್ರತಿಭಾನ್ವಿತರು. ಬೀರ್ಬಲ್ ಹರಿತವಾದ ಬುದ್ಧಿವಂತಿಕೆಯ ಸಲಹೆಗಾರ. ತಾನ್ಸೇನ್ ವಿಶ್ವವಿಖ್ಯಾತ ಸಂಗೀತಗಾರ. ಅಬೂ ಫಜಲ್ ಇತಿಹಾಸಕಾರ, ಅಕ್ಬರ್ನಾಮಾ ಬರೆದವರು. ಫೈಜಿ ಕವಿ. ರಾಜ ಮಾನ್ಸಿಂಗ್ ಧೈರ್ಯಶಾಲಿ ಸೇನಾಪತಿ. ರಾಜ ತೋಡರಮಲ್ಲ ಹಣಕಾಸು ಮಂತ್ರಿ. ಮುಲ್ಲಾ ದೋ ಪಿಯಾಜಾ ಆಪ್ತ ಸಲಹೆಗಾರ. ಫಕೀರ್ ಅಜಿಯೋಜುದ್ದೀನ್ ಧಾರ್ಮಿಕ ಚಿಂತಕ. ಅಬ್ದುಲ್ ರಹೀಂ ಖಾನ್-ಇ ಖಾನ ಕವಿ ಮತ್ತು ಪಂಡಿತ. ಕುಟುಂಬ ಮತ್ತು ಮಗ ಸಲೀಂನ ಬಂಡಾಯ. ಅಕ್ಬರನಿಗೆ ತನ್ನ ಮಗ ಸಲೀಂ ಜಹಾಂಗೀರ್ ಮೇಲೆ ಅಪಾರ ಪ್ರೀತಿಯಿತ್ತು. ಆದರೆ ಸಲೀಂ ಮೋಜು ಮಸ್ತಿಗೆ ಒಳಗಾಗಿ ಅಕ್ಬರನ ವಿರುದ್ಧವೇ ಬಂಡಾಯವಿದ್ದನು. ಸಲೀಂ ಮತ್ತು ಅನಾರ್ಕಲಿಯ ಪ್ರೇಮಕಥೆಯು ಅಕ್ಬರನಿಗೆ ವೈಯಕ್ತಿಕವಾಗಿ ಬಹಳ ನೋವು ನೀಡಿತು. ಕೊನೆಗೆ ಸಾಮ್ರಾಜ್ಯದ ಹಿತದೃಷ್ಟಿಯಿಂದ ಅಕ್ಬರ್ ಸಲೀಂನನ್ನು ಕ್ಷಮಿಸಿ ಉತ್ತರಾಧಿಕಾರಿಯಾಗಿ ಮಾಡಿದನು. ಅಕ್ಬರ್ ತನ್ನ ಜೀವಿತಾವಧಿಯಲ್ಲಿ ಅತಿದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದನು. ಅಂತಿಮವಾಗಿ ಅನಾರೋಗ್ಯಕ್ಕೆ ಒಳಗಾದ ಅಕ್ಬರ್ 1605ರಂದು ಅಕ್ಟೋಬರ್ 27ರಂದು ಆಗ್ರಾದಲ್ಲಿ ನಿಧನರಾದನು. ಆತನನ್ನು ಸಿಕಂದರಾದಲ್ಲಿ ದಫನ್ ಮಾಡಲಾಯಿತು. ವಿಡಿಯೋದ ಸಂದೇಶ. ಅಕ್ಬರ್ ಕೇವಲ ವಿಜಯಶಾಲಿ ರಾಜನಲ್ಲ, ಆತನೊಬ್ಬ ಸಮಾಜ ಸುಧಾರಕ ಮತ್ತು ಕಲೆ, ಸಾಹಿತ್ಯ ಮತ್ತು ಮಾನವೀಯತೆಯನ್ನು ಗೌರವಿಸಿದ ಮಹಾನ್ ಚಕ್ರವರ್ತಿಯಾಗಿದ್ದನು.